ಒಂದು ಹೆಣ್ಮಗಳು ಯಾರೋ ಒಬ್ಳು ಹಾಕಿದ್ದಾಳೆ, ಒಂದು ಕೆಂಪು ಕಲರ್ ಸೀರೆ ಉಟ್ಕೊಂಡು. ಹೆಂಗ್ ಸರ್ ನಿಮ್ ನಂಬೋದು ಬಳೆ ತೊಟ್ಕೊಂಡು ಮನೇಲಿ ಕೂತ್ಕೊಬೋದಂತ? ಹೆಣ್ಮಕ್ಳಲ್ವಾ? ಗೌರವಯುತವಾಗಿ ಗೌರವವನ್ನು ಕೊಟ್ಟು ಈ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ನೋಡಮ್ಮ ಹೆಣ್ಮಗಳೇ, ನೀನು ನಮ್ಮ ಮನೆ ಹೆಣ್ಮಗಳಿದ್ದಂಗೆ. ಒಂದು ಪ್ರಶ್ನೆ ನಿನಗೆ. ಬಳೆ ತೊಟ್ಕೊಂಡು ಮನೇಲಿ ಕೂತ್ಕೊಂಡ್ರೆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಒಬ್ಬ ಹೆಣ್ಮಗಳು, ಉತ್ತರ ಕರ್ನಾಟಕದ ಒಬ್ಬ ದಲಿತ ಹೆಣ್ಮಗಳು, ನನ್ನ ಮೇಲೆ ಅತ್ಯಾಚಾರ ಆಯಿತು, ಸತತವಾಗಿ ಅತ್ಯಾಚಾರ ಆಗಿದೆ, ಒಬ್ಬ ರಮೇಶ್ ಜಾರಕಿಹೊಳಿ ನನ್ನ ಬಳಸ್ಕೊಂಡ, ಈಗ ನನ್ನ ಕೊಲ್ಲಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾನೆ, ರಕ್ಷಣೆ ಕೊಡಿ ಅಂತ 2020 ಅನ್ಸುತ್ತೆ. ಎಲ್ಲೋಗಿದ್ದಮ್ಮ ಅವತ್ತು ನೀನು? ನಿಮ್ ಬಾಸು ದರ್ಶನ್ ಎಲ್ಲೋಗಿದ್ದ ಅವತ್ತು? ಒಂದಕ್ಕೆ ಇಡೀ ಕರ್ನಾಟಕದಲ್ಲಿ ರಮೇಶ್ ಜಾರಕಿಹೊಳಿಯಿಂದ ಸೆಕ್ಷುವಲ್ ಹರಾಸ್ಮೆಂಟ್ ಆಯ್ತು ಅಥವಾ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಆಯ್ತು ಅಂತ ಒಬ್ಬ ಹೆಣ್ಮಗಳು ಇಡೀ ಕರ್ನಾಟಕವನ್ನ ಬೇಡ್ಕೊಂತಾಳೆ. ಯಾರು ಆಕೆಗೆ ರಕ್ಷಣೆಗೆ ಬರಲ್ಲ. ಆಗ ಬಸವರಾಜ ಬೊಮ್ಮಾಯಿ ಹೋಮ್ ಮಿನಿಸ್ಟ್ರು. ಅಂತ ಸಮಯದಲ್ಲಿ ಯಾರು ಹೇಳಿದೆ ನೀನು? ಬಳೆ ಹಾಕೊಂಡು ಮನೇಲಿ ಒಂದಲ್ಲ, ಇದೇ ಬಳೆ ಹಾಕೊಂಡು ಮನೇಲಿರುವಂತ ಜಗದೀಶ ವಕೀಲ್ ಸಾಬು ಆ ಹೆಣ್ಮಗಳನ್ನ ಸಿಡಿ ಪ್ರಕರಣದಲ್ಲಿ ರಕ್ಷಣೆ ಮಾಡ್ತಾರೆ. ಎಲ್ಲೋಗಿದೆ ನೀನು ಅವತ್ತು? ಆ ಬಳೆನ ನಿಮ್ ಡಿ ಬಾಸ್ ದರ್ಶನ್ ಕೊಡು. ಯಾಕಂದ್ರೆ ಅವನು ಗಂಡ್ಸಂತ ಓಡಾಡ್ತಾ ಇದ್ದ, ಅವತ್ತು ಡಾನ್ ಅಂತ ಓಡಾಡ್ತಾ ಇದ್ದ. ತಾಕತ್ತಿದ್ರೆ ಅವನ ಹೆಣ್ಮಗಳನ್ನ ರಕ್ಷಣೆ ಮಾಡ್ಕೊಟ್ಟಿದ್ರೆ ಖಂಡಿತವಾಗಿ ನೀನು ಹೇಳ್ದಂಗೆ ನಾನು ಬಳೆ ತೊಟ್ಕೊಂತ ಇದ್ದೆ. ಯಾಕೆ ಬಳೆ ನಾನೇ ತೊಟ್ಕೊಬೇಕಾ? 6 ಕೋಟಿ ಕನ್ನಡಿಗರಿದ್ರು, 6 ಕೋಟಿ ಕನ್ನಡಿಗರಿದ್ದು 3,000 ಜನ ಹೆಣ್ಮಕ್ಳ ಮೇಲೆ ದಟ್ಸ್ ವಾಟ್ ದ ಫಿಗರ್ಸ್ ವಾಟ್ ವಿ ಸಾ. 100ರಿಂದ 3,000ಕ್ಕೂ ಹೆಚ್ಚು ಹೆಣ್ಮಕ್ಳನ್ನ ಅತ್ಯಾಚಾರ, ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡಿದಂತ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಅಂತ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಆ ಹಾಸನದ ಹೆಣ್ಣುಮಕ್ಕಳನ್ನ ಬೀದಿಗೆ ತಗೊಂಬಂದು ವಿಡಿಯೋ ಮಾಡಿ ಅದನ್ನ ಹಂಚಿ ಎಲ್ಲೋಗಿದಮ್ಮ ಅವತ್ತು? ಆ ಬಳೆನ ನನಗೆ ಹೇಳ್ತಾ ಇದೆಯಲ್ಲ. ನಿನಗ್ ತಾಕತ್ತಿದ್ರೆ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಅವ್ರ ಅಣ್ಣನ ಮಗ ರೇವಣ್ಣನ ಮಗನ್ ಕೊಡ್ಬೋದಾಗಿತ್ತಲ್ಲ ನೀನ್ ತಾಕತ್ತಿದ್ರೆ. ಯಾಕೆ ಆವತ್ತು ಬೀದಿಗೆ ಬಿದ್ದಂತ ಹೆಣ್ಮಗಳು ಯಾರು ನಿನಗೆ ಹೆಣ್ತರ ಕಾಣಿಸಿಲ್ವಾ? ಅಥವಾ ನಿನ್ನ ಗಂಡಸ್ತರ ನನ್ನನ್ನು ಪ್ರಶ್ನೆ ಮಾಡ್ತೀಯಲ್ಲ? ಆ ಬಳೆನ ಯಾಕೋ ಮಾಜಿ ಪ್ರಧಾನಿ ಮೊಮ್ಮಗನೇ ಯಾಕೋ ಏನೋ ಹಾಸನದ ಹೆಣ್ಮಕ್ಕಳನ್ನ ಮುಟ್ಟದೆ ಅಂತ ಯಾಕೆ ನೀನು ಅವನ ಕೇಳಿಲ್ಲ? ಸಿಸ್ಟರ್, ಮೀಟರ್ ಬೇಕಲ್ಲ ನಿನಗೆ. ಯಾಕಂದ್ರೆ ಅವನ ಜೊತೆ ನಿಮ್ ಡಿ ಬಾಸು ಫೋಟೋ ಇಡ್ಸ್ಕೊಂಡಿದ್ದ. ಅತ್ಯಾಚಾರ ಮಾಡಿದ್ರು ನೀನು ಅವನು ಕೇಳಲ್ಲ ಅಲ್ಲ? ಯಾಕೆ ತಾಕತ್ತಿಲ್ವಾ? ಮೀಟರ್ ಇಲ್ವಾ? ಅಥವಾ ದೇವೇಗೌಡರು ಫ್ಯಾಮಿಲಿ ಅದನ್ನ ಮಾತಾಡಿದ್ರೆ ನಿನ್ನನ್ನು ಉಳಿಸ್ತಾರ ಇಲ್ಲ ಅಂತ ಡೌಟ್ ಇದೆಯಾ? ಅಥವಾ ನಾವೇನಾದ್ರೂ ನಿನಗೆ ಪುಕ್ಸಟೆ ಬಿದ್ದಿದೀವ? ತಗೊಳಕ್ ಕೊಡೋವನಿಗೆ, ಆ ದೇವೇಗೌಡರ ಮೊಮ್ಮಗನಿಗೆ, ಆ ಪ್ರಜ್ವಲ್ ರೇವಣ್ಣಂಗೆ ಯಾವ ಹೆಣ್ಣುಮಕ್ಕಳನ್ನ ತನ್ನ ತೀಟೆಗೆ ಬಳಸ್ಕೊಂಡು ವಿಡಿಯೋ ಮಾಡಿ ಒಬ್ಬ ಸೈಕೋ ಅವನು. ಯಾಕೆ ಕರ್ನಾಟಕ ಬಿಟ್ಟು ಎಲ್ಲೋಗಿದೆ ಅವಾಗ? ಈ ಬಳೆ ತಗೊಂಡೋಗಿ ಆ ಪ್ರಜ್ವಲ್ ರೇವಣ್ಣಂಗೆ ಯಾಕೆ ಕೊಡಿಲ್ಲ ನೀನು? ತಾಕತ್ತಿಲ್ವಾ ನಿನ್ಗೆ? ಯಾಕೆ ಅವ್ರು ಯಾರು ಹೆಣ್ಮಕ್ಳ ತರ ನಿಂಗೆ ಕಾಣಿಸಿಲ್ವಾ? ಅಥವಾ ನಿನ್ನ ಸೋಕಾಲ್ ಡಿ ಬಾಸ್ ಎಲ್ಲೋಗಿದ ಅವತ್ತು? ಮೆಸೇಜ್ಗೋಸ್ಕರ ಒಬ್ಬನ್ನ ಕೊಲೆ ಆರೋಪ ಹೊತ್ತಿರ ಇವನ್ ದರ್ಶನ್ ಆ 3,000 ಜನ ಹೆಣ್ಮಕ್ಳನ್ನ ಬೀದಿ ತಂದಲ್ಲ, ಆ ಪ್ರಜ್ವಲ್ ರೇವಣ್ಣನ ಯಾಕೆ ಕೇಳಿಲ್ಲ ಇವನು? ಡಿ ಬಾಸ್ ನೀನೆಲ್ಲೋಗಿದ್ದಮ್ಮ ಅವತ್ತು? ನನಗ್ ಬಳೆ ತೋರ್ಸೋಳೆ ಎಲ್ಲೋಗಿದೆ ಅವತ್ತು ನೀನು? ಯಾಕೆ ಆ ಬಳೆನ ಪ್ರಜ್ವಲ್ ರೇವಣ್ಣ ನೀನ್ಯಾಕೆ ತೋರಿಸಿಲ್ಲ? ದೇವೇಗೌಡರು ಮೊಮ್ಮಗ ಅಂತನಾ? ಅಥವಾ ನಿನ್ಗೆ ಆ ಮೀಟರ್ ಇಲ್ವಾ? ಅಥವಾ ನಿನ್ನ ಡಿ ಬಾಸ್ಗೆ ದೋಸ್ತ ಅವನು ಅಂತನ? ಒಬ್ಬ ರೇಪಿಸ್ಟು, ಒಬ್ಬ ಸೀರಿಯಲ್ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ನಿನ್ನ ಡಿ ಬಾಸ್ ದೋಸ್ತು. ಯಾಕೆ ನಿನ್ನ ಡಿ ಬಾಸ್ ದೋಸ್ತು 3,000 ಜನ ಹೆಣ್ಮಕ್ಳನ್ನ ಬೀದಿಗೆ ತಗೊಂಬಂದು
ವಿಡಿಯೋ ಮಾಡಿ ಸಾಕಷ್ಟು ಕೇಸುಗಳಲ್ಲಿ ಸತತವಾಗಿ ಅತ್ಯಾಚಾರ ಮಾಡಿದ್ರೆ ನೀನು ಅವನಿಗೆ ಆಗ್ಬೋದು, ಈ ಡಿ ಬಾಸ್ಗೆ ಆಗ್ಬೋದು. ಯಾಕೆ ಬಳೆ ತೊಟ್ಕೋ ಅಂತ ಹೇಳಿಲ್ಲ ತಾಯಿ? ಮೀಟ್ರ್ ಇಲ್ವಾ? ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದವನ್ಗೆ ಮೌನ ಚಪ್ಪಾಳೆ. ಇದ ನೀವು ಹೆಣ್ಮಕ್ಳಾಗಿ ಮಾತಾಡೋದು? ನೀನೇ ನಿಂತ್ಕೊಂಡಿದ್ರು ನಾನು ಹೋರಾಟ ಮಾಡ್ತಾ ಇದ್ದೆ. ಅದು ಗಂಡಸಂದ್ರೆ ಗನ್ನಿಕದಲ್ಲ, ಗಂಡಸಂದ್ರೆ ಗನ್ನಿಕದಲ್ಲ, ಗಂಡಸಂದ್ರೆ ಡ್ರಗ್ ಮಾಫಿಯಾ ನಡ್ಸೋದಲ್ಲ, ಗಂಡಸಂದ್ರೆ ಯಾವ್ದೋ ಒಂದು ಕಿತ್ತೋಗಿರೋ ಮೆಸೇಜ್ಗೆ ಒಬ್ಬರ ಪ್ರಾಣ ತೆಗೆಯೋದಲ್ಲ, ಗಂಡಸಂದ್ರೆ ಜೈಲಲ್ಲಿ ದಮ್ ಮಾಡೋದು FIR ಹಾಸ್ಕೊಂಡದಲ್ಲ. ನಿಜವಾಗ್ಲೂ ಗಂಡಸಾಗಿದ್ರೆ ಅದೇ ಜೈಲಲ್ಲಿ ಅವನು ಇರ್ಬೇಕಾಗಿತ್ತು. ಯಾವ ನೆಪ ಹೇಳಿ ಬಂದ ಅವನ? ಲಕ್ವ ಹೊಡಿತದ ಅವನಿಗೆ? ಗನ್ನಿಡ್ಬೇಕಾದ್ರೆ ಲಕ್ವ ಹೊಡೆದಿಲ್ಲ ಅವನ್? ಡಿ ಬಾಸ್ಗೆ ಹೊಡೆದಿಲ್ವಾ ತಾಯಿ? ಮಹಾ ತಾಯಿ ಅದೇ ಬಳೆ ತೊಗೊಂಡೋಗ ಅವನ್ ಕೊಡು, ಹಾಕೊಂಡ್ಲಿ. ನಾನ್ ಬಳೆ ಹಾಕೊಬೇಕಾ? PSI ಆಗೋಣ 500 ಕೋಟಿ. ಒಬ್ಬ ADGP ಅಮೃತ್ ಪಾಲ್ 20 ಹೆಚ್ಚು ಪೊಲೀಸರು, ಬ್ರೋಕರ್ಗಳು, ಬಿಜೆಪಿ ಬ್ರೋಕರ್ಗಳನ್ನ 500 ಕೋಟಿ ಹಗರಣದಲ್ಲಿ ನಾನು, ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್, AP ರಂಗನಾಥ್, ನಮ್ ಟೀಮ್, ಅಫ್ಕೋರ್ಸ್ ಕುಮಾರಸ್ವಾಮಿ ಜೊತೆಲಿರುವ ಪ್ರಶಾಂತಿ ಸಹ ನಮ್ ಜೊತೆಲಿದ್ರು. ನಾವು ಕಳಿಸಿದ್ದು ಹೋರಾಟ ಮಾಡಿ ಜೈಲಿಗೆ. ಯಾಕೆ ಕೊಡ್ಬೇಕಾಗಿತ್ತು ADGP ಅಮೃತ್ ಪಾಲ್ಗೆ ಬಳೆನ್ ತೊಟ್ಕೊಳಕ್ಕೆ? ಯಾಕ ನಿನ್ನ ಹತ್ರ ಜಾಸ್ತಿ ಇದೆಯಾ ಬಳೆಗಳು? ಎಲ್ಲೋಗಿದ ಅವನ್ ದರ್ಶನ? ಅವತ್ತು 500 ಕೋಟಿ ಹಗರಣ ಮಾಡಿದಾಗ ನಾವು ಬೀದಿಗೆ ಇಳಿದಿದ್ದು. ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್, ಡೆಪ್ಯೂಟಿ ಸಿಎಂ ಶಿವಕುಮಾರ್ ಜೊತೆ ಇರ್ತಾರೆ. ಅವರು, ನಾವು, ನಮ್ಮ ಮಾಜಿ ಬೆಂಗಳೂರಿನ ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ AP ರಂಗನಾಥ್. ಹಂಗಾರೆ ನಿನ್ ಪ್ರಕಾರ ನಾವೆಲ್ಲ ಬಳೆ ತೊಟ್ಕೊಳೋರು? ಹಂಗಾರೆ ನಿನ್ ಪ್ರಕಾರ ದರ್ಶನ್ ಒಬ್ಬನೇ ಗಂಡ್ಸೋ? ಯಾವ ಗಂಡ್ಸವನು? ತನ್ನ ಹೆಂಡತಿಗೆ ಸಿಗರೇಟ್ ಸೇದಿ ಮೈಯೆಲ್ಲ ಸುಟ್ಟಿದ್ದ ಅವನ್ ಗಂಡ್ಸ? ಅವನನ್ನ ಓಲೈಸ್ಕೊಂಬತ್ತಾ ಇದ್ಯಾ? ಅದೇ ಸಿಗರೇಟು ನಿನಗ್ ಸುಟ್ಟಿದ್ರೆ ಗೊತ್ತಾಗಿರೋದು ನಿನಗೆ ಗಂಡ್ಸ ಯಾರು ಅಂತ, ಬಳೆ ಯಾರು ಹಾಕೋಬೇಕು ಅಂತ. ಸ್ವಂತ ಹೆಂಡತಿಗೆ ಸಿಗರೇಟ್ ಸೇದಿ ಸುಡ ಇವನ್ ಸೈಕೋ. ಇವನೊಬ್ಬ ಗಂಡಸ ಕುಲಕ್ಕೆ ಅವಮಾನ ಇವನು. ನೀನೊಬ್ಬ ಹೆಣ್ಮಗಳಾಗಿ ನನಗ್ ಬಳೆ ತೊಟ್ಕೊ ಅಂತ ಹೇಳ್ತೀಯ? 2010 51 IPS ಆಫೀಸರ್ಗಳನ್ನ ತಮ್ಮ ಆಸ್ತಿ ವಿವರಣೆ ಕೊಟ್ಟಿಲ್ಲ ಕೇಂದ್ರ ಗೃಹ ಇಲಾಖೆಗೆ ಅಂತ ಬ್ಲಾಕ್ ಲಿಸ್ಟ್ ಮಾಡಿಸ್ದನು. ನಿನಗ್ ತಾಕತ್ತಿದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಮಾತಾಡ್ ತೋರ್ಸು. ಆ ಬಳೆ ನನ್ಗಾಗ್ತೀಯಾ ಅಥವಾ ನಿನಗೆ ತೋರಿಸ್ತಾರ? ನಾನ್ ನೋಡ್ತೀನಿ. ಇಷ್ಟು ದೊಡ್ಡ ಅತ್ಯಾಚಾರ ಹಗರಣ ಆದಾಗ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ನಿಮ್ಮದ ಮುಂತವ್ರು ನನ್ನಂತ ಹೋರಾಟಗಾರನಿಗೆ ಬಳೆನ ನಾನ್ ತೊಟ್ಕೊಂತೀನಿ. ನನಗೇನ್ ಸಮಸ್ಯೆ ಇಲ್ಲ. ಸಮಸ್ಯೆಗಳನ್ನ ಬಗೆಹರಿಸ್ತೀಯ ನೀನು? ಏನಮ್ಮ ಬಳೆ ತೋರ್ಸೋ ಹೆಂಗ್ಸೆ? ಬಗೆಹರಿಸ್ತೀನಮ್ಮ? ಬಗೆಹರಿಸ್ತೀಯ? ಹೆಣ್ಣು ಮಕ್ಕಳು ಗೌರವ ಕೊಡ್ತೀವಿ, ಉಳಿಸ್ಕೊಳ್ಳಿ. ನಾಳೆ ದಿವಸ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನಂತವ್ರೆ ನಮ್ ಟೀಮೇ ಹೋರಾಟ ಮಾಡೋದು. ಕರ್ನಾಟಕದಲ್ಲಿ ಯಾವನು ಈಚೆಗೆ ಬರಲ್ಲ. ನಿನಗೆ ಹೆಚ್ಚು ಕಮ್ಮಿ ಆಗದಿರೇ ಇರ್ಲಿ, 100% ಆದ್ರೆ ನಿನ್ನ ದರ್ಶನ ಬರಲ್ಲ, ನಿನ್ನ ಬಳೆನೂ ಬರಲ್ಲ. ಬರೋದು ನಮ್ಮಂತ ಸಮಾಜವನ್ನ ಪ್ರೀತಿ ಮಾಡುವಂತ ವಕೀಲರ ಸಮೂಹ. ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಎ ಪಾರ್ಟ್ ಆಫ್ ದಟ್ ಅಡ್ವೊಕೇಟ್ ಹೂ ಸ್ಟ್ಯಾಂಡ್ ಫಾರ್ ಜಸ್ಟಿಸ್. ನಾನು ವಕೀಲರ ಸಮೂಹ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ. ಯಾವುದೇ ಜನ, ಒಬ್ಬ ಆಟೋ ಡ್ರೈವರ್ ಕಣ್ಣೀರ್ ಹಾಕ್ರೆ, ಒಬ್ಬ ಬಸ್ ಡ್ರೈವರ್ ಕಣ್ಣೀರ್ ಹಾಕ್ರೆ, ಒಬ್ಬ ಕೂಲಿ ಕಾರ್ಮಿಕ ಕಣ್ಣೀರ್ ಹಾಕ್ರೆ, ಒಬ್ಬ ಹಿಂದುಳಿದ ವರ್ಗ, ಮೂಲ ನಿವಾಸಿ, ಒಬ್ಬ ಬಡವ, ಒಬ್ಬ ಸಾಮಾನ್ಯ ವರ್ಗ, ಒಬ್ಬ ಹೆಣ್ಮಗಳು ಕಣ್ಣೀರ್ ಹಾಕ್ರೆ ನಮ್ಮ ವಕೀಲರ ಸಮೂಹ ನಿಂತ್ಕೊಳ್ತದೆ. ನಿಮ್ಮನ್ನು ಕಾಪಾಡ್ತಾ ಇರೋದು ಇದೇ ಕರ್ನಾಟಕದ ವಕೀಲರ ಸಮೂಹ. ಐ ಆಮ್ ಎ ಪಾರ್ಟ್ ಆಫ್ ದಟ್ ರೆಪ್ರೆಸೆಂಟೇಷನ್. ನಾನು ಒಬ್ಬನೇ ಇರ್ಬೋದು, ಸೂರ್ಯ ಮುಕುಂದರಾಜ್ ಒಬ್ಬನೇ ಇರ್ಬೋದು, AP ರಂಗನಾಥ್ ಒಬ್ಬರೇ ಇರ್ಬೋದು. ನಾವು ವಕೀಲರ ಸಮೂಹ. ವಿ ಆರ್ ರೆಪ್ರೆಸೆಂಟಿಂಗ್ ದ ಫೆಟರ್ನಿಟಿ ಆಫ್ ಅಡ್ವೊಕೇಟ್ಸ್.
ಯಾರಿಗೆ ಹೇಳ್ತೀಯಮ್ಮ? ಬೆಂಗಳೂರಲ್ಲಿ ಟೋಯಿಂಗ್ ಮಾಫಿಯಾ ನಡೆಸ್ತಾ ಇದ್ರು ಟ್ರಾಫಿಕ್ ಪೊಲೀಸರು. 2022ರಲ್ಲಿ ನನ್ನ ಪೆನ್ನು ₹1 ಪೇಜು, ₹1 ಪೆನ್ನು, ₹2 ಖರ್ಚು ಮಾಡಿ ಬೆಂಗಳೂರಲ್ಲಿ ಟೋಯಿಂಗ್ ಮಾಫಿಯಾ ನಿಲ್ಲಿಸ್ದೆ. ಹೋಗ್ ಕೊಡು. ಯಾರು ನಡೆಸ್ತಾ ಇದ್ರು ಅವ್ರ ಬಳೆ ಅವ್ರಿಗೆ ಕೊಡು. ಟೋಯಿಂಗ್ ಮಾಫಿಯಾ ನಡೆಸ್ದವನ್ಗೆ ಬಳೆ ಕೊಡ್ತೀನಮ್ಮ ನೀನು? ಅಷ್ಟು ದೊಡ್ಡ ವ್ಯಕ್ತಿನ ನೀನು? ಯಾಕೆ ಅವನ್ ದರ್ಶನ್ಗೆ ಹೇಳ್ಬಿಟ್ಟು ಟೋಯಿಂಗ್ ಮಾಫಿಯಾ ನಿಲ್ಸೋದು? ಹಾಕ ಅವನಿಗೆ ಬಳೆ. ಹೆಂಗಿರೋ ಲಕ್ವಾ ಹೊಡಿತದೆ ಅಂತ ಬಂದವನೆ, ಅಟ್ಲೀಸ್ಟ್ ಲಕ್ವಾ ಹೊಡಿಯೋದು ಕಮ್ಮಿ ಆಗ್ಲಿ. ಇಡೀ ವ್ಯವಸ್ಥೆನ ಗಡಗಡ ಬಾಹುಬಲಿ ತರ ನಡಗಿಸಿರೋ ನಾನೆಲ್ಲಿ ಯಾವ್ದೋ ಒಂದ್ 4 ಫಿಲಮ್ ಮಾಡಿ ಗನ್ನಿಡೋ ಮಾಫಿಯಾ ಮಾಡೋ ಈ ದರ್ಶನ್ನ ಓಲೈಸ್ಕೊಂಬರೋ ನಿನ್ನಂತ ಹೆಣ್ಮಗಳಲ್ಲಿ ಯಾರಿಗೆ ಹೇಳ್ತೀಯ ಮಾತನ್ನ? ಕಟ್ಟ ಕಡೆಯದಾಗ ಹೇಳ್ತೀನಿ, ಸಮಾಜದ ಒಳಿತಿಗಾಗಿ ಬದುಕ್ತಾ ಇರುವಂತ ವಕೀಲರ ಸಮೂಹ ನಮ್ದು. ಆ ಬಳೆನ ಯಾವನ್ ಪರವಾಗಿ ಮಾಡ್ತಾ ಇದೆಯಲ್ಲ ಅವನಿಗೆ ಕೊಡು ಬಳೆನ. ಹೆಣ್ಮಕ್ಳನ್ನ ರೆಸ್ಕ್ಯೂ ಮಾಡಿ ಭ್ರಷ್ಟಾಚಾರಗಳನ್ನ ಎಕ್ಸ್ಪೋಸ್ ಮಾಡಿ, ಆ ಭ್ರಷ್ಟಾಚಾರ ಪೊಲೀಸರು ಮಾಡಿದ್ರು ಬೀದಿ ತೆರೆಯೋ ನಮ್ಮಂತವ್ರಿಗೆ ಬಳೆ ತೊಟ್ಕೊಬೇಕಾ? ಯಾಕೆ ಅದೇ ಬಳೆನ ನಿಮ್ ಮನೇಲಿ ಯಾರಾದ್ರೂ ಇದೆ ಕೊಡು. ನಿಮ್ಗೆ ಅಣ್ಣನ್ಗೋ, ತಮ್ಮನ್ಗೋ, ನಿಮ್ಮ ಅಪ್ಪನ್ಗೋ, ನಿನ್ ಮಗನ್ಗೋ ಕೊಡು, ತೊಟ್ಕೊಂಡ್ಲಿ. ಸಮಾಜ ಇಕ್ಕುಟ್ಟೋದ್ರು ಬಾಯಿ ಬಿಡ್ದ ನೀವು. ಅವನ್ ಯಾರೋ ಡ್ರಗ್ ಡೀಲರ್ಗೆ ಬಂದು ಕೇಳ್ತಾ ಇದೆಯಲ್ಲ, ಯಾವ ನೈತಿಕತೆ ಇದೆಯಮ್ಮ ನಿನ್ಗೆ? ಯಾವ ನೈತಿಕತೆ ಇದೆ? ಕರ್ನಾಟಕ ಡ್ರಗ್ ಡೀಲರ್ಗಳ ಕೊಂಬೆ ಆಗಿದೆ, ಆನ್ಲೈನ್ ಬೆಟ್ಟಿಂಗ್ಗಳ ಲೂಟಿಕೋರರ ಕೊಂಬೆ ಆಗಿದೆ. ಹೋಗ್ ಕೊಡೋರ್ಗೆ ತಾಕತ್ತಿದ್ಯಾ ನಿನ್ಗೆ? ತಾಕತ್ತಿದ್ಯಾ ನಿನ್ಗೆ? ಯಾರಿಗೆ ಮಾತಾಡ್ತೀಯ ನೀನು? ಯಾರನ್ನು ಓಲೈಸ್ಕೊಂಡ್ ಬರ್ತಾ ಇದೀಯಾ? ಆಂಧ್ರ ಇಂದ ಬಂದಂತ ನಾಯ್ಡು ದರ್ಶನ್ ಒಬ್ಬ ನಾಯ್ಡು, ಒಬ್ಬ ಆಂಧ್ರ ಮೂಲದವನಿಗೆ ಕರ್ನಾಟಕದ ಹೆಣ್ಣುಮಗಳು ನನಗೆ ಹೇಳ್ತೀಯ? ನಾನ್ ತಪ್ಪು ಮಾಡಿದ್ರೆ ಹಾಕ್ಕಂತೀನಿ ಬಳೆಗಳನ್ನ. ಇಲ್ಲ, ಯಾರು ತೊಡಸ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ಕೋ. ನೀನ್ ಯಾರ ಪರವಾಗಿ ಬಂದಿದ್ಯಾ ನೋಡು. ಯಾರು ಅಷ್ಟೇ ಹೇಳ್ಕಣಕ್ಕೆ ಗಂಡಸ್ತನ ಅಂತಂದ್ರೆ ಹುಟ್ಟಿಸ್ಬಿಡೋದಲ್ಲ. ಸಮಾಜದಲ್ಲಿ ಒಬ್ಬ ಲೀಡರ್ ಆಗಿ ನಿನ್ನಲ್ಲೂ ಕೂಡ ನಿಜವಾದ ಗಂಡಸು, ನಿಜವಾದ ಲೀಡ್ರು. ಹೊಟ್ಟೆಲಿ ಹುಟ್ಸಕ್ಕೆ ಗಂಡಸೇ ಆಗ್ಬೇಕಾಗಿಲ್ಲ, ಪ್ರಾಣಿಗಳು ಹುಟ್ಟಿಸ್ತವೆ. ಒಂದಂತೂ ನಿಜ, ಸಮಾಜದಲ್ಲಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡ್ತಾವ್ರಲ್ಲ, ತಾಕತ್ತಿದ್ರೆ ಅವ್ರಿಗೋಗಿ ತೋರ್ಸು. 45% ಪಾರ್ಲಿಮೆಂಟ್ಗೆ ಗೆದ್ದಂತ ಎಂಪಿಗಳು ಭ್ರಷ್ಟರು. ನಿನಗೆ ತಾಕತ್ತಿದ್ರೆ ಸ್ಪೀಕರ್ ಪರ್ಮಿಷನ್ ಕೇಳಿ ಪಾರ್ಲಿಮೆಂಟ್ ಅಲ್ಲಿ ಹೋಗ ಅವ್ರಿಗೆ ತೋರ್ಸೋ. ನಿನಗೆ ತಾಕತ್ತಿದ್ರೆ ಜೈಲಲ್ಲಿ ಕಮ್ಮಿ ಅಂದ್ರೂ ಒಂದು 20% ರೇಪ್ ಕೇಸ್ಗಳಿದ್ದಾರೆ. ನಿನ್ಗೆ ಹೋಗಿ ಜೈಲರ್ನ ಪರ್ಮಿಷನ್ ತಗೊಂಡು ಯಾರು ಅತ್ಯಾಚಾರ ಮಾಡೋರಲ್ಲ ಹೋಗಿ ತೋರ್ಸೋ ಅವ್ರಿಗೆ. ನಾನ್ಯಾಕೆ ಹಾಕೊಬೇಕು ಬಳೆನ? ಯಾಕೆ ಯಾರ್ದನ್ನ ಆಸ್ತಿ ಹಾಕೊಂಡಿದ್ದೀರಾ? ಯಾವ್ದನ್ನ ಹೀರೋಯಿನ್ನ ಮಂಚದಲ್ಲಿ ಮಲಗಿಸ್ಕೊಂಡಿದ್ದೀರಾ? ಅಥವಾ ಯಾವ್ದಾದ್ರು ಹೆಣ್ಮಗಳನ್ನ ಬೇರೆಯವ್ರಿಗೆ ತಲೆ ಹಿಡ್ದಿದ್ದೀನ? ಯಾವ್ದಕ್ಕೋಸ್ಕರ ನಾನ್ ಬಳೆ ಹಾಕೊಬೇಕು? ಕ್ಯಾನ್ ಯು ಎಕ್ಸ್ಪ್ಲೈನ್? ಹೆಣ್ಮಕ್ಳಾಗಿರಿ, ಬೀದಿಗೆ ಬಂದು ಯಾವನ್ಗೋಸ್ಕರನ ನಿಮ್ ಮಾನ ಮರ್ಯಾದೆ ಕಳ್ಕೊಂಬೇಡಿ ಅಂತ ಹೇಳುತ್ತಾ, ಹೆಣ್ಮಕ್ಳು ಗೌರವ ಕೊಡ್ತೀವಿ, ಆ ಗೌರವನ ತಗೋಣದನ್ನ ಕಲ್ತ್ಕೊಳ್ಳಿ ಅಂತ ಹೇಳುತ್ತಾ, ಬಳೆ ಹಾಕೋದನ್ನ ನಿನ್ ಮನೆಯವ್ರಿಗೆ ಯಾರನ್ನ ಕೊಟ್ಕೋ. ಓಕೆ? ಅಥವಾ ಅವನಲ್ಲ ಡಿ ಬಾಸ್ ಅಂತೆ, ನಂತಿಲ್ದಂಗೆ ಅವನು ಡ್ರಗ್ ಬಾಸು. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅವನು ಮಾಡಬಾರ್ದ ದಂಧೆಗಳನ್ನೆಲ್ಲ ಮಾಡಿದ್ದಾನೆ. ನಮ್ಮ ಹತ್ರ ಪ್ರೂಫ್ಗಳಿದೆ. ಅವನು ಬಾಯಿ ಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ ನಾನು. ಅವನು ಬಾಯಿ ಬಿಟ್ಟು ರಿಯಾಕ್ಷನ್ ಕೊಡ್ಲಿ. ಬಳೆ ನಾನಕ್ಕಲ್ಲ, ಪರ್ಮನೆಂಟ್ ಆಗಿ ಬೇಡಿ ಅನ್ನೋ ಬಳೆ ಹಾಕೊಂಡು ಜೈಲಿಗೆ ಬಿಡ್ತಾರ ಅವನನ್ನ. ಹೆಣ್ಮಕ್ಳು ಲಿಮಿಟ್ ಅಲ್ಲಿದೆ, ನಿಮಗೆ ಒಳ್ಳೇದು. ಸಮಾಜದಲ್ಲಿ ಒಬ್ಬ ಧ್ವನಿ ಅನ್ನೋನು 1000 ಜನ ವೇಸ್ಟ್ ಬಾಡಿಗಳಿರೋದೊಂದೇ, ಒಬ್ಬ ಧ್ವನಿ ಎತ್ತನಿರೋದು ಒಂದೇ. ಹೆಣ್ಮಗಳು ಅಂತ ನಿಮಗೆ ಮರ್ಯಾದೆ ಕೊಟ್ಟಿದ್ದೀನಿ, ಉಳಿಸ್ಕೊಳ್ಳಿ. ಎಲ್ಲಾ ಟೈಮು ನನ್ನ ತಾಳ್ಮೆ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ. ನಾನು ತಾಳ್ಮೆ ಕಟ್ಟೆ ಹೊಡಿತು ಅಂತಂದ್ರೆ ನನ್ನ ಬಾಯಿಲೂ ಕೂಡ ಬೇರೆ ಬೇರೆ ಪದಗಳು ಬರ್ತದೆ. ಒಬ್ಬ ಹೆಣ್ಣು ಮಗಳಿಗೆ ನಾನು ಅದನ್ನ ಬಳಸೋದು ಇಷ್ಟ ಇಲ್ಲ. ಓಕೆ?
ಈ ಎಲ್ಲಾ ವಿಚಾರಗಳನ್ನ ಇಳಿಸುತ್ತಾ ಹೆಣ್ಣು ಮಕ್ಕಳು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಬೇಕು. ಬಳೆ ಹಾಕೋ, ಯಾಕೆ ಸ್ಯಾನಿಟರಿ ಪ್ಯಾಡ್ ಇದ್ರೆ ಎತ್ಕೊಂಬ, ಅದನ್ನು ಹಾಕೊಳ್ತೀವಿ. ಬಳೆ ಜೊತೆನಲ್ಲಿ ತಗೊಂಬರ್ತೀಯ ಸ್ಯಾನಿಟರಿ ಪ್ಯಾಡ್ನ? ಕ್ಯಾನ್ ಯು ಬ್ರಿಂಗ್ ಇಟ್? ನಾನು ಹುಟ್ಟಿರೋದನು ಒಂದು ಹೆಣ್ಣಿಗೆನೆ, ಅವ್ರು ನಮ್ಮ ತಾಯಿ ಅಂತಾರೆ. ನಾನು ಕಟ್ಕೊಂಡಿರೋದನೇ ಒಂದು ಹೆಣ್ಣಿಗೆನೆ, ಆಕೆ ನನ್ನ ಹೆಂಡತಿ ಅಂತ ಹೇಳ್ತಾರೆ. ನಾನು ಹೊಟ್ಟೆಲೂ ಒಂದು ಹೆಣ್ಮಗು ಹುಟ್ಟಿದೆ, ಆಕೆ ನಮ್ಮ ಮಗಳಂತೀವಿ ನಾವು. ಎಷ್ಟೋ ಜನ ಸಂಬಂಧ ಇಲ್ಲ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿ ಅಂತೀವಿ, ಅವರು ಕೂಡ ಹೆಣ್ಣೆ. 100 ಜನ ಫ್ರೆಂಡ್ಸ್ ಇದ್ದಾರೆ ಹೆಣ್ಮಕ್ಳು ನನಗೆ. ಯಾರಾದ್ರೂ ನಿಂತರ ಚೀಪಾಗಿ ಬಿಹೇವ್ ಮಾಡೋದನ್ನ ಕಲ್ತಿಲ್ಲ ನಾನು. ಅರ್ಥ ಆಯ್ತಾ? ಮೊನ್ನೆ ಹಂಸನ ಡ್ಯಾನ್ಸ್ ಮಾಡ್ಬೇಕಾರೆ ಆಕೆ ಭುಜನ ಹಿಡ್ಕೊಬೇಕಾರೆ 100 ಸುದಿ ಇಷ್ಟ ಮಾಡಿದ್ದೀನಿ. ನಿನ್ನ ಡಿ ಬಾಸ್ ತರ ಫಾರಿನ್ ಟ್ರಿಪ್ ಹೋಗಲ್ಲ ತೀಟೆ ತೀರ್ಸ್ಕೊಂಬರಕ್ಕೆ. ಅವನು ಕೊಡೋ ಮೇಲಿಂದ ಕೆಳಗಡೆವರೆಗೂ ಅವ್ನು ಬಳೆ ಹಾಕೋವನಿಗೆ, ಅವನ ಅಯೋಗ್ಯ, ಅವ್ನು ಹಾಕ್ಸ್ಕೊಳಕ್ಕೆ ಯೋಗ್ಯತೆ ಇದೆ ಅವನಿಗೆ. ನನ್ಗ ನೀನ್ ಬಳೆ ಹಾಕೊಂಡದು ಆ ಯೋಗ್ಯನೇ ಹಾಕ್ಸು. ಸಿಕ್ಕ ಹೆಣ್ಮಕ್ಳನ್ನ ಹೀರೋಯಿನ್ ಮಾಡ್ತೀವಿ ಅಂತ ನಾವು ಅದು ಮಾಡಲ್ಲ. ಎಚ್ಚರವಾಗಿರೇ, ಎಲ್ಲ ಇದೆ ನಮ್ಮ ಹತ್ರ. ನಾವು ಬಾಯಿ ತೆಗರ್ರೆ ಬೀದಿ ಪಾಲಾಗ್ಬಿಡ್ತೀರಾ. ಥ್ಯಾಂಕ್ ಯು. ಆಮೇಲೆ ಒಂದಂತೂ ಅರ್ಥ ಆಗತ್ತೆ, ಇಲ್ಲಿ ಸತ್ಯ ಹೇಳಿದ್ರೆ ಉರ್ಕೊಳೋರೆ ಜಾಸ್ತಿ ಇದ್ದಾರೆ. ಬಟ್ ಯಾರೋ ಉರ್ಕೊಂತಾರೆ ಅಂತ ನಾವು ತಾಳ್ಮೆ ಕಳ್ಕೊಳಲ್ಲ. ಕಾರಣ ಯಾಕೆ ಅಂತಂದ್ರೆ ನಮಗ್ ಗೊತ್ತಿದೆ ನಾವ್ ಹೇಳ್ತಾ ಇರೋದು ಸತ್ಯ ಅಂತ. ಏನ್ಯೋ ಸ್ನೇಹಿತರೆ, ಬೇಜಾರೇನಿಲ್ಲ. ಸತ್ಯನ ಕೇಳಕ್ ಇಷ್ಟ ಇಲ್ದವರು ಮಾತಾಡೋ ಮಾತುಗಳಿರ್ಬೋದು, ಪರವಾಗಿಲ್ಲ. ಇವತ್ತಲ್ಲ ನಾಳೆ ಸತ್ಯ ಹೊರಗಡೆ ಬಂದೇ ಬರುತ್ತೆ, ಗೊತ್ತಾಗತ್ತೆ. ಥ್ಯಾಂಕ್ಸ್ ಲಾಟ್. ನಾವು ಆಕೆ ಅಂದ್ಲು ಅಂತಲ್ಲ, ಬಟ್ ಆ ಅಯೋಗ್ಯರುಗಳಿಗೆ ಬಳೆಯನ್ನು ತೊಡ್ಸ್ಕೊಳ್ಳಿ ಅಮ್ಮ ಬೇಕಾರೆ. ನಮ್ಮಂತ ಹೋರಾಟಗಾರಗಂತೂ ಖಂಡಿತ ಅಲ್ಲ. ನಾವೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಕಾನೂನಿದೆ, ಫೇಸ್ ಮಾಡ್ತೀವಿ. ಈಕೆ ಯಾರು ದಾರಿಲಿ ಹೋಗೋಳು? ಯಾವ ದಾರಿಲಿ ಹೋಗೋ ಹೆಣ್ಮಗಳಿಕೆ ನನ್ನ ಬಗ್ಗೆ ಮಾತಾಡಕ್ಕೆ ನಿನ್ಗೇನು ಯೋಗ್ಯತೆ ಇದೆಯಮ್ಮ ಮಾತಾಡಕ್ಕೆ? ಹೋಗು, ಅದೇ ಪ್ರಶ್ನೆ ನಿನ್ ಗಂಡನ್ ಕೇಳ್ಕೊ, ನಿಮ್ಮ ಅಣ್ಣನ್ ಕೇಳ್ಕೊ, ಯಾರಾದ್ರೂ ಹೊಟ್ಟೆಲ್ ಹುಟ್ಟಿದ್ರೆ ಅವ್ರನ್ನ ಕೇಳ್ಕೊ, ನನಗಲ್ಲ. ಧನ್ಯವಾದಗಳು.